ಶ್ರೀರಸ್ತು ಶುಭ ಮತ್ತು ತುಳಸಿ ವರ್ಸಸ್ ದೀಪಿಕಾ ನಾಟಕಕ್ಕೆ ಬೀಳುತ್ತಾ ಏನ್ ಮಾಡ್ತಾಳೆ ತುಳಸಿ. ಶ್ರೀರಸ್ತು ಶುಭ ಮತ್ತು ಧಾರಾವಾಹಿಯಲ್ಲಿ ದೀಪಿಕಾ ಮನೆಯಲ್ಲಿ ತನ್ನ ಹಿಡಿತವನ್ನು ಸಾಧಿಸಲು ಮುಂದಾಗಿದ್ದಾಳೆ. ತನಗೆ ಬೇಕಾದಂತೆ ನಡೆಸಿಕೊಳ್ಳುತ್ತಿದ್ದಾಳೆ. ಎಲ್ಲರ ಎದುರು ನಾಟಕ ಮಾಡಿಕೊಂಡು ಹೋಗುತ್ತಿರುವ ದೀಪಿಕಾ ಮನೆಯನ್ನು ಇಬ್ಬಾಗ ಮಾಡಬೇಕು, ತಾನೇ ರಾಣಿ ಎಂಬಂತೆ ಬದುಕಬೇಕು ಎಂದುಕೊಂಡಿದ್ದಾಳೆ. ಆದರೆ ದೀಪಿಕಾ ಆಡುತ್ತಿರುವ ನಾಟಕದ ಮಾತುಗಳೆಲ್ಲ ಎಲ್ಲರೂ ನಂಬಿದ್ದಾರೆ. ಶಾರ್ವರಿಗೆ ಹೊರತುಪಡಿಸಿ ದೀಪಿಕಾ ಬಗ್ಗೆ ಮತ್ಯಾರಿಗೂ ಅರ್ಥವಾಗುತ್ತಿಲ್ಲ. ತನ್ನ ಬದುಕಿನ ಬಗ್ಗೆ ಆತಂಕಗೊಂಡ ದತ್ತತಾತ ಈ ಕಡೆ ದತ್ತತಾತನಿಗೆ ಪಾರ್ವತಿಯ ಬದುಕನ್ನು ನೋಡಿ ಸಂಕಟ ಹೆಚ್ಚಾಗಿದೆ. ವಯಸ್ಸಾದವರ ಜೀವನ ಹೇಗೆ, ಪಾರ್ವತಿಯಂತೆ ಮಕ್ಕಳು ಹಾಗೂ ಮೊಮ್ಮಕ್ಕಳು ದೂರ ಮಾಡಿದರೆ ಅನಾಥಾಶ್ರಮಗಳಿಗೆ ಸೇರಿದರೆ ಹೇಗೆ ಎಂಬ ಯೋಚನೆ ಶುರುವಾಗಿದೆ. ದೇವರ ಮುಂದೆ ನಿಂತು ವಯಸ್ಸಾದವರಿಗೆ ಹೊಟ್ಟೆ ತುಂಬ ಊಟ ಹಾಗೂ ನೆಮ್ಮದಿಯಾಗಿ ಮಲಗಲು ಸೂರು ಇರಲಿ ಎಂದು ಬೇಡಿಕೊಳ್ಳುತ್ತಾರೆ. ರಾತ್ರಿ ಮಲಗಿದ್ದಲು ಸಂಧ್ಯೆ ಬಂದು ದತ್ತತಾತನನ್ನು ಮನೆಯಿಂದ ಹೊರಗೆ ಕಳುಹಿಸಿದಂತೆ ಕನಸು ಕಂಡಿದ್ದು ಗಾಬರಿಯಾಗಿದ್ದಾಳೆ. ಆದರೆ ಸಮರ್ಥ್ ಒಳ್ಳೆಯ ಮೊಮ್ಮಗನಾಗಿದ್ದು ತನಗೆ ಅನ್ಯಾಯ ಮಾಡುವುದಿಲ್ಲ ಎಂದು ನಂಬಿದ್ದಾರೆ. ನಾಟಕ ಮಾಡುತ್ತಿರುವ ದೀಪಿಕಾ ಮನೆಯವರ ಎದುರು ಒಳ್ಳೆಯವಳಂತೆ ನಡೆದುಕೊಳ್ಳುತ್ತಿದ್ದಾಳೆ. ಆದರೆ ಪೂರ್ಣಿಮಾ ಹಾಗೂ ತುಳಸಿ ಪಾಲಿಗೆ ಮಾತ್ರ ರಾಕ್ಷಸಿಯಾಗಿದ್ದಾಳೆ. ಪೂರ್ಣಿಮಾಳನ್ನು ಮಾತಿಗೂ ಅನಾಥಾಶ್ರಮದಿಂದ ಬಂದವಳು ಎಂದು ವ್ಯಂಗ್ಯವಾಗಿ ಚುಚ್ಚಿ ಮಾತನಾಡುತ್ತಿದ್ದಾಳೆ. ಪೂರ್ಣಿಮಾಗೆ ದೀಪಿಕಾ ಮಾಡುತ್ತಿರುವುದೆಲ್ಲವೂ ಗೊತ್ತಾಗಿದ್ದರೂ ಕೂಡ ಯಾರ ಮುಂದೆಯೂ ಹೇಳಲಾಗದೆ ಒದ್ದಾಡುತ್ತಿದ್ದಾಳೆ. ಇನ್ನು ದೀಪಿಕಾ ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಶಾರ್ವರಿಯ ಸಪೋರ್ಟ್ ಇದೆ. ತುಳಸಿ ಪೂರ್ಣಿಮಾ ಇಬ್ಬರು ಕೂಡ ಮುಗ್ಧರು ಎಂಬುದು ಗೊತ್ತಿದೆ ದೀಪಿಕಾ ಹೀಗೆ ನಡೆದುಕೊಳ್ಳುತ್ತಿದ್ದಾಳೆ. ತುಳಸಿಯನ್ನು ತಪ್ಪಿತ ಸ್ಥಾನದಲ್ಲಿ ನಿಲ್ಲಿಸಿದ ದೀಪಿಕಾ ಈಗಾಗಲೇ ತುಳಸಿಗೆ ವಯಸ್ಸಾಗಿದೆ, ಅವರಿಗೆ ಯಾವ ಜವಾಬ್ದಾರಿಯೂ ನಿಭಾಯಿಸಲು ಸಾಧ್ಯವಿಲ್ಲ ಎಂಬುದನ್ನು ಪ್ರೂವ್ ಮಾಡಲು ಮುಂದಾಗಿದ್ದಾಳೆ. ಅದಾಗಲೇ ಅಡುಗೆ ಮನೆಯಿಂದ ತುಳಸಿಯನ್ನು ದೀಪಿಕಾ ಹೊರಟಿಸಿದ್ದಾಳೆ. ಈಗ ಇತರೆ ಜವಾಬ್ದಾರಿಗಳನ್ನು ಕಸಿಕೊಳ್ಳಲು ಯತ್ನಿಸುತ್ತಿದ್ದಾಳೆ. ದೇಣಿಗೆ ಬೇಡಿಕೊಂಡು ಬರುವವರು ನಂಬಬಾರದು ಎಂದು ಹೇಳುತ್ತಾಳೆ. ಇದನ್ನೇ ನಾವು ನಂಬಿದ ತುಳಸಿ ಮಾಧವ್ಗೆ ತಿಳಿದ ಅನಾಥಾಶ್ರಮದವರು ಬಂದು ದೇಣಿಗೆ ಕೇಳಿದಾಗ ಪ್ರಶ್ನೆ ಮಾಡಿ ಅವರ ಮನಸ್ಸಿಗೆ ನೋವು ಮಾಡುತ್ತಾಳೆ. ಇದರಿಂದ ಮನೆಯವರಿಗೆ ಏರಿಸು ಮುರುಸು ಆಗುತ್ತದೆ. ಎಲ್ಲರಿಗೂ ತುಳಸಿ ಮೇಲೆ ಬೇಸರವಾಗುತ್ತದೆ. ತುಳಸಿ ಫೈಲ್ ಕೊಟ್ಟಿದ್ದು ಯಾರಿಗೆ, ತುಳಸಿ ಕೂಡ ತಾನು ಮಾಡಿದ್ದು ತಪ್ಪು ಎಂದು ಅರಿವಾದರೆ ಎಲ್ಲರ ಬಳಿ ಕ್ಷಮೆ ಕೇಳುತ್ತಾಳೆ. ಮಾರನೇ ದಿನ ಆಫೀಸಿಂದ ಹುಡುಗನೊಬ್ಬ ಬಂದು ಸವಿ ಸರ್ ಕಳಿಸಿದ್ದಾರೆ ಫೈಲ್ ಬೇಕಂತೆ ಎಂದು ಕೇಳಿದಾಗ ದೀಪಿಕಾ ಅನುಮಾನಗೊಂಡು 108 ಪ್ರಶ್ನೆಗಳನ್ನು ಕೇಳುತ್ತಾಳೆ. ನೀನು ಆಫೀಸ್ನಿಂದಲೇ ಬಂದಿದ್ದೀಯ ಎಂಬುದಕ್ಕೆ ಸಾಕ್ಷಿ ಏನು ಎಂದು ಪ್ರಶ್ನಿಸಿದ ತುಳಸಿ ಫೈಲ್ನ ಅವನ ಕೈಗೆ ಕೊಟ್ಟು ಕಳಿಸುತ್ತಾಳೆ. ದೀಪಿಕಾ ಪ್ಲಾನ್ ಮಾಡಿದ್ದು ಮತ್ತೆ ತುಳಸಿ ಮೇಲೆ ಅಪವಾದವನ್ನು ಹಾಕುವುದು ಪಕ್ಕಾ ಆಗಿದೆ. ದೀಪಿಕಾ ಮಾಡುತ್ತಿರುವ ಕೆಲಸದಿಂದಾಗಿ ದಿನಕ್ಕೂ ತುಳಸಿ ಮೇಲಿನ ನಂಬಿಕೆ ಹಾಗೂ ಪ್ರೀತಿ ಎಲ್ಲರಲ್ಲೂ ಕಡಿಮೆಯಾಗುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.